ಉಗ್ರವಾದ ಬೆಂಬಲಿಸುವುದೇ ಪಾಕ್ನ ಕೆಲಸ ಆಗಿಬಿಟ್ಟಿದೆ. ಮಾತುಕತೆಯ ಸಮಯ ಈಗ ಏನಿದ್ರು ಮುಗಿದು ಹೋಗಿದೆ. ಇನ್ನೇನಿದ್ರು ಕಾರ್ಯಾಚರಣೆಯ ಸಮಯ ಅನ್ನುವಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಸೇನಾ ಕಾರ್ಯಾಚರಣೆಯಷ್ಟೇ ಇಲ್ಲಿಯವರೆಗೂ ಕೂಡ ಮಾತುಕತೆ ಆಗಬೇಕಾಗಿತ್ತು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಉಗ್ರವಾದವನ್ನ ಬೆಂಬಲಿಸುವುದೇ ಪಾಕ್ನ ಕೆಲಸ ಆಗ್ಬಿಟ್ಟಿದೆ. ಮಾತುಕತೆಯ ಸಮಯ ಈಗ ಮುಗಿದು ಹೋಗಿದೆ. ಇನ್ನೇನಿದ್ರು ಕೂಡ ಕಾರ್ಯಾಚರಣೆಯ ಸಮಯ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ದೆಹಲಿಯಲ್ಲಿ ಪ್ರಧಾನಿ ಮೋದಿ ಹೇಳಿಕೆಯನ್ನ ಕೊಟ್ಟಿದ್ದು ಉಗ್ರವಾದ ಬೆಂಬಲಿಸುವವರ ವಿರುದ್ಧ ಕೂಡ ಹೋರಾಟವನ್ನ ಮಾಡ್ತೀವಿ ಅನ್ನುವಂತಹ ಹೇಳಿಕೆಯನ್ನ ನೀಡಿದ್ದಾರೆ. पुलवामा में हुआ क्रूर आतंकवादी हमला यह दिखाता है कि अब बातों का समय निकल चुका है. अब सारी दुनिया को आतंकवाद और उसके समर्थकों के विरुद्ध एकजुट होकर ठोस कदम उठाने की आवश्यकता है. आतंकवादियों और उसके मानवता विरोधी समर्थक ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಉಗ್ರವಾದವನ್ನ ಬೆಂಬಲಿಸುವುದೇ ಪಾಕ್ನ ಕೆಲಸವಾಗಿ ಬಿಟ್ಟಿದೆ. ಹಾಗಾಗಿ ಯಾರು ಉಗ್ರವಾದವನ್ನ ಬೆಂಬಲಿಸ್ತಾರೋ ಅವರ ವಿರುದ್ಧ ಭಾರತ ಹೋರಾಟ. ಈಗ ಏನಿದ್ರು ಮಾತುಕತೆಯ ಸಮಯ ಮುಗಿದು ಹೋಗಿದೆ. ಇನ್ನೇನಿದ್ರು ಆಕ್ಷನ್ ಅಷ್ಟೇ, ಇನ್ನೇನಿದ್ರು ಕಾರ್ಯಾಚರಣೆ ಅಷ್ಟೇ ಅನ್ನುವಂತಹ ಹೇಳಿಕೆಯನ್ನ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ದೆಹಲಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಾಕ್ನ ಕೆಲಸ ಯಾವಾಗ್ಲೂ ಹಾಗೇನೆ ಉಗ್ರವಾದ ಬೆಂಬಲಿಸೋದು. ಹಾಗಾಗಿ ಯಾರ್ಯಾರು ಉಗ್ರವಾದವನ್ನ ಬೆಂಬಲಿಸ್ತಾರೋ ಅವರ ವಿರುದ್ಧವೇ ಭಾರತ ಹೋರಾಟವನ್ನ ಮಾಡುತ್ತೆ. ಇಲ್ಲಿಯವರೆಗೂ ಕೂಡ ಶಾಂತಿ ಮಾತುಕತೆಯ ಸಮಯ ಇತ್ತು. ಆದ್ರೆ ಇನ್ನೇನಿದ್ರು ಕೂಡ ಮಾತುಕತೆಯ ಸಮಯ ಮುಗಿದು ಹೋಗಿ ಕಾರ್ಯಾಚರಣೆ ಮಾತ್ರ ಬಾಕಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಈಗಾಗಲೇ ಉಗ್ರವಾದ ಬೆಂಬಲಿಸುವವರ ವಿರುದ್ಧ ಕೂಡ ಹೋರಾಟ ಖಡಾಖಂಡಿತ ಅನ್ನುವಂತಹ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಏರ್ ಮಾರ್ಷಲ್ ಆಗಿರುವಂತಹ ಮುರಳಿ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ತೆ. ಈಗಾಗಲೇ ಒಂದ್ ಕಡೆ ಮತ್ತೆ ಭಾರತ ಪ್ರತೀಕಾರವನ್ನು ತೀರಿಸುವಂತಹ ಸಮಯ ಬಂದಿದೆ. ಇನ್ನೊಂದ್ ಕಡೆ ಈಗಾಗಲೇ ಪ್ರಧಾನಿ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಾಂತಿ ಮಾತುಕತೆ ಏನೇನಿದ್ರು ಸಮಯ ಮುಗಿದು ಹೋಗಿದೆ, ಕಾರ್ಯಾಚರಣೆ ಮಾತ್ರ ಬಾಕಿ ಅಂತ ಹೇಳಿ. ಅಲ್ಲಿ ಯಾವ ರೀತಿಯಂತಹ ಕಾರ್ಯಾಚರಣೆ ಆಗ್ತಾನೆ ಇರುತ್ತೆ ಸರ್? ನೋಡಿ, ಮೊದಲನೇದಾಗಿ ಈ ನಮ್ಮ ಇದನ್ನ ಆರ್ಮಿ ಅವ್ರು ತಗೊಂಡಿರುವಂತ ಒಂದು ಫಸ್ಟ್ ಸ್ಟೆಪ್, ಅದರಲ್ಲಿ ಗಾಜಿ ಮತ್ತು ಬಿಲಾಲ್ ಇಬ್ಬರನ್ನು ಇದನ್ನ ಸಂಹಾರ ಮಾಡಿದ್ದಾರೆ. ಇವರೇ ಈ ಪುಲ್ವಾಮಾ ಅಟ್ಯಾಕ್ ಹಿಂದೆ ಇವರೇ ಎಲ್ಲಾ ಪ್ಲಾನ್ ಮಾಡಿ ಇವರು ಇದನ್ನ ಮಾಸ್ಟರ್ ಮೈಂಡ್ ಅಂತ ಇದು ಮಾತು ಬಂದಿತ್ತು. ಇದು ಮೊದಲನೇ ಸ್ಟೆಪ್ ನೋಡಿ. ಆದ್ರೆ ಇದಕ್ಕಿಂತ ಆತಂಕದ ವಿಷಯ ಏನು ಅಂದ್ರೆ, ಅಲ್ಲಿ ಪುಲ್ವಾಮಾ ತಹಸೀಲ್ ಅಲ್ಲಿ ಜನ ಇದನ್ನ ಪ್ರತಿಭಟನೆ ಮಾಡಿದ್ದಾರೆ, ಕಲ್ಲು ತೂರಾಟ ಮಾಡ್ತಿದ್ದಾರೆ. ನೋಡಿ, ಇದನ್ನ ನಮಗೆ ಈ ವಿಷಯ ಇದನ್ನ ಕಳೆದ ಒಂದು ವರ್ಷದಿಂದ ಚೆನ್ನಾಗಿ ಗೊತ್ತು. ಇದನ್ನ ನಮ್ಮ ಕಂಪ್ಲೀಟ್ JNK ನಲ್ಲಿ 60% ಜನ ನಮ್ಮ ದೇಶದ ವಿರುದ್ಧ ತಿರುಗಿದ್ದಾರೆ ಅನ್ನೋ ಮಾತು ನಮ್ಮ ಹತ್ರ ನಮಗೆ ತಿಳಿದು ಬಂದಿತ್ತು. ಇವರು ಈ ಸಾರಿ ಪುಲ್ವಾಮಾಲ್ ಆಗಿದ್ದ ಭಯೋತ್ಪಾದಕರ ಕೃತ್ಯ ಏನಿದೆ ಅದು ಹಿಂದಿನ ಕೃತ್ಯಗಳಿಗಿಂತ ಕಂಪ್ಲೀಟ್ ಡಿಫರೆಂಟ್. ಅದು ನೋಡಿ, ಅವರು ಹೊರಗಿಂದ ಯಾರು ಈ ಭಯೋತ್ಪಾದಕರು ಬರಲಿಲ್ಲ. ನಮ್ಮ ದೇಶನ ಒಬ್ಬ ಹುಡುಗನ್ನೇ ಅವರು ಇದನ್ನ ಪೂರ್ತಿ ತಲೆ ಕೆಡಿಸಿ ಅವನ್ಗೆ ಇಂಡಾಕ್ಟ್ರೇಟ್ ಮಾಡಿ ಅವನ ತಲೆಯಲ್ಲಿ ಜನ್ನತ್ ಆಮೇಲೆ ಜಿಹಾದ್ ತುಂಬಿಸಿ ಅವನ ಕೈ ಕೆಲಸ ಮಾಡ್ತಿದ್ದಾರೆ. ಅದರಲ್ಲಿ ಈ ಗಾಜಿದು ಬಹಳ ದೊಡ್ಡ ಪಾತ್ರ ಇತ್ತು ಅಂತ ನಮಗೆ ಕೇಳಿ ಬಂದಿತ್ತು. ಇವನು ಆಫ್ಘನ್ ಟೆರರಿಸ್ಟ್ ಘಾಜಿ. ಇವನು ಮಸೂದ್ ಅಜರ್ಗೆ ಇದನ್ನ ಬಲಗೈ ಅನ್ನೋ ಮಾತು ಇತ್ತು. ಅವನು ಆಮೇಲೆ ಇದು ಉಸ್ಮಾನ್ ಅಂತ ಇದು ಮಸೂದ್ ಅಜರ್ ಅವನು ನೆಬಿಯು, ಆಮೇಲೆ ಬಿಲಾಲು 3 ಜನ ಸೇರ್ಕೊಂಡು ಎಲ್ಲ ಈ ಪಿತೂರಿ ಮಾಡಿದ್ದಾರೆ ಅಂತ ಬಹಳ ದಿವಸದಿಂದ ಇದು ಈ ಮಾತಿತ್ತು. ನಮ್ಮ ಸೇನೆ ಮಾಡಿರುವಂತಹ ಕಾರ್ಯ ಅದ್ಭುತವಾಗಿದೆ. ಅವ್ರು ತಕ್ಷಣ ಮೊದಲನೇ ಸ್ಟೆಪ್ ತಗೊಂಡು ಅದರ ಪ್ರತೀಕಾರ ತಗೊಂಡಿದ್ದಾರೆ. ಆದ್ರೆ ಪ್ರತೀಕಾರ ಇಲ್ಲಿಗೆ ನಿಲ್ಲಲ್ಲ. ಪೂರ್ತಿ ಇದನ್ನ POK ಹೋಗಿ ಆ ಟೆರರಿಸ್ಟ್ ಕ್ಯಾಂಪ್ಸ್ ನೆಲ್ಲ ಹೊಡೆದು ನಿರ್ನಾಮ ಮಾಡಿ, ಬೇಕಾದ್ರೆ ಏರ್ ಸ್ಟ್ರೈಕ್ ಮಾಡಿ ಅವ್ರ ತಿರ್ಗಾ ತಲೆ ಎತ್ತದಂಗೆ ಮಾಡಬೇಕಾಗಿರೋದು ಅತಿ ಮುಖ್ಯ.
ಆಮೇಲೆ ಇನ್ನೊಂದು ನಮ್ಮ JNK ಎಲ್ಲ ಇರೋ ತರುಣರನ್ನೆಲ್ಲ ಯಾರು ದಾರಿ ತಪ್ಪಿ ಹೋಗಿದ್ದಾರೆ ಅವ್ರನ್ನೆಲ್ಲ ವಾಪಸ್ ಮೇನ್ ಸ್ಟ್ರೀಮ್ ಕರ್ಕೊಂಡ್ಬಂದು ಅವರಿಗೆ ತಿರ್ಗಾ ನಮ್ಮ ದೇಶದ ಮೇಲೆ ಇದನ್ನ ಪ್ರೀತಿ ಉಂಟಾಗಂಗೆ ಮಾಡೋದು ಅತಿ ದೊಡ್ಡ ಕೆಲಸ. ಈಗ ಅದೇ ನೀವು ಹೇಳಿದ ಹಾಗೇನೆ ಈಗ ಅಷ್ಟು ಜನ ಈಗ ತಿರುಗಿ ಬೀಳುವಂತಹ ರೀತಿಯ ಆಗಿದೆ ಅಂತ ಹೇಳಿ, ಅಂದ್ರೆ ಒಂದು ರೀತಿಯಲ್ಲಿ ತುಂಬಾ ಟಫ್ ಜಾಬ್. ಈಗ ಅವರನ್ನ ಕೂಡ ಎಲ್ಲರನ್ನ ಸಮಾಧಾನ ಮಾಡ್ಕೊಂಡು ಕೆಲಸ ಮಾಡ್ಬೇಕಾಗುತ್ತೆ ಸೇನಾ ಕಾರ್ಯಾಚರಣೆಗೆ ಅಂತ ಹೇಳಿ. ಹೌದು, ನಮಗೆ ಯಾತಕ್ಕೆ ಈ ತರ ಆಗಿದೆ ಅನ್ನುವಂತ ಪೂರ್ತಿ ಮಾಹಿತಿನೂ ನಮಗ್ ಬಂದಿದೆ. ನೋಡಿ, ನಿಮಗ್ ಆಶ್ಚರ್ಯ ಆಗ್ಬೋದು ನಾನು ಈ ವಿಷಯ ಹೇಳಿದ್ರೆ. ನಮ್ಮ ಇದರೊಳಗೆ ಉತ್ತರ ಕಾಶ್ಮೀರದಲ್ಲಿ ಅನಂತನಾಗ್ ಅಲ್ಲಿ 1,000 ಮದ್ರಾಸ ಇದಂತೆ. ಒಟ್ಟು ಸೌತ್ ಕಾಶ್ಮೀರ ನಾರ್ತ್ ಕಾಶ್ಮೀರ ಎರಡೂ ಸೇರಿ 5,000 ಮದ್ರಾಸ ಇದೆ. ಅವರು ಚಿಕ್ಕ ಇದನ್ನ ಹುಡುಗರನ್ನ ಇಂದ ಶುರು ಮಾಡಿ ಅಂದ್ರೆ 5 ವರ್ಷದ ಮಕ್ಕಳಿದ್ದ ಅವ್ರಿಗೆ ಈ ಇದನ್ನ ತಲೆಯಲ್ಲಿ ತುಂಬ್ತಾರೆ, ಈ ಜನ್ನತ್ತು ಜಿಹಾದು ಅಂತ ತಲೆ ತುಂಬ್ತಾರೆ. ಆ ತರುಣರು ಇದನ್ನ ಮಕ್ಕಳು ಬೆಳೆದ ದೊಡ್ಡವರಾದ್ಮೇಲೆ ಅವ್ರ ಸ್ಕೂಲ್ ಓದೋದ್ ಬಿಟ್ಬಿಟ್ಟು ಈಗ ಕಲ್ಲೆಸೆಯೋದು, ಆಮೇಲೆ ಈ ಜಿಹಾದಿ ಫಿದಾಯಿನ್ ಕೆಲಸ ಮಾಡ್ತಾರೆ ಅನ್ನೋ ಮಾತು ನಮಗೆ ಈಗ ಸ್ಪಷ್ಟವಾಗಿ ಅರ್ಥ ಆಗಿದೆ. ಇಂಥ ಒಂದು ಇದನ್ನ ಸಿಚುವೇಶನ್ ಅಲ್ಲಿ ನಮ್ಮ ಸರ್ಕಾರ ಆ JNK ನಲ್ಲಿ ಇರುವಂತಹ ತರುಣರು, ಆಮೇಲೆ ಅಲ್ಲಿ ಯಾರು ನಮ್ಮ ಮೇಲೆ ತಿರುಗಿ ಬಿದ್ದಿದ್ದಾರೆ ಅವರ ಮನಸ್ಸು ತಿರುಗಿಸುವಂತಹ ಕೆಲಸ ಅತಿ ಮುಖ್ಯವಾಗಿ ಮೊದಲನೇದಾಗಿ ಮಾಡಬೇಕು. ಆಗ ಈ ಈ ಆತಂಕಗಳಿಗೆಲ್ಲ ಕೊನೆ ಇದನ್ನ ಮುಕ್ತಾಯ ಆಗ್ಬೋದು ಅಂತ ನಮ್ಮ ಅಭಿಪ್ರಾಯ. ಥ್ಯಾಂಕ್ ಯು ಸರ್, ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ.